ಪ್ರತಿ ವರ್ಷ ಕ್ರೈಸ್ತ ಬಾಂಧವರು ಪ್ರತ್ಯೇಕವಾಗಿ ಕ್ರಿಸ್ಮಸ್ ಹಬ್ಬ ಅಂದರೆ ಪ್ರಭು ಯೇಸು ಕ್ರಿಸ್ತರ ಜನನದ ಹಬ್ಬವನ್ನು ಆಚರಿಸುತ್ತೇವೆ. ಇದು ನಿಜವಾಗಿಯೂ ನಮ್ಮೆಲ್ಲರಿಗೂ ಸಂತೋಷದ ಹಬ್ಬ. ಇವತ್ತು ಕ್ರೈಸ್ತ ಬಾಂಧವರು ಮಾತ್ರವಲ್ಲ, ಇಡೀ ಭೂಲೋಕದಲ್ಲಿ ಎಲ್ಲ ಮತದವರು ಈ ಹಬ್ಬವನ್ನು ಆಚರಿಸುತ್ತಾರೆ. ಪ್ರತ್ಯೇಕವಾಗಿ ಕ್ರೈಸ್ತ ಬಾಂಧವರು ಈ ಹಬ್ಬವನ್ನು ಪ್ರಾರ್ಥನೆ ಮುಖಾಂತರ ಹಾಗೂ ಗೋಧಲಿ ತಯಾರಿಸುವ ಮುಖಾಂತರ ಇದನ್ನು ಆಚರಿಸುವಾಗ, ಆ ದಿನವನ್ನು ನೆನಪಿಗೆ ತರುವಾಗ ಇತರ ಹೊರಗಿನ ಸಂಭ್ರಮದೊಳಗೆ ಇದನ್ನು ಆಚರಿಸುತ್ತಾರೆ. ಈ ಕ್ರಿಸ್ಮಸ್ ಹಬ್ಬದ ಸಂಕೇತಗಳಾಗಿವೆ ಪ್ರತ್ಯೇಕವಾಗಿ ಒಂದು ಗೋಧಲಿ. ಯಾಕೆಂದರೆ ಪ್ರಭು ಕ್ರಿಸ್ತರು ಒಂದು ಬಾಡ ಗೋಧಲಿಯಲ್ಲಿ ಜನಿಸಿದರು, ದನದ ಕೊಟ್ಟಿಗೆಯಲ್ಲಿ ಜನಿಸಿದರು. ಇದನ್ನು ನಾವು ಗೋಧಲಿ ಹಾಕಿ ಪ್ರಭು ಕ್ರಿಸ್ತರ ಆ ಮೂರ್ತಿಯನ್ನು ಇಟ್ಟು ಈ ಘಟನೆಯನ್ನು ನೆನಪಿಗೆ ತರುವಾಗ ಈ ಹಬ್ಬವನ್ನು ನಾವು ಆಚರಿಸುತ್ತೇವೆ. ಇದರ ಸಂಕೇತಗಳಾಗಿವೆ ನಕ್ಷತ್ರ. ಯಾಕೆಂದರೆ ಈ ನಕ್ಷತ್ರ ಆಕಾಶದಲ್ಲಿ ಕಾಣಲಿಕ್ಕೆ ಸಿಕ್ಕಿತು. ಅದರಿಂದ ಮೇಜಾಯಿಗಳು ಪ್ರಭು ಕ್ರಿಸ್ತರನ್ನು ನೋಡಲಿಕ್ಕೆ ಗೋದಲಿಕ್ಕೆ ಬಂದರು. ಅದೇ ಪ್ರಕಾರ ಇತರ ಸಂಕೇತಗಳಿವೆ. ಆದರೆ ಪ್ರತ್ಯೇಕವಾಗಿ ಸಂಕೇತವಾಗಿದೆ ಒಂದು ನಕ್ಷತ್ರ ಅರ್ಥವಾಗಿದೆ ಇದನ್ನು ದಾರಿ ತೋರಿಸುವುದು, ಪ್ರಭು ಕ್ರಿಸ್ತರು ಇದ್ದಲ್ಲಿಗೆ ದಾರಿ ತೋರಿಸುವುದು. ಇವತ್ತು ನಾವು ನಕ್ಷತ್ರಗಳನ್ನು ಆಗುತ್ತೇವೆ. ಇದು ಒಂದು ಲೈಟಿಗೆ ಮಾತ್ರವಲ್ಲ, ಈ ನಕ್ಷತ್ರ ನಮಗೆ ಪ್ರಭು ಕ್ರಿಸ್ತರ ಕಡೆಗೆ ಕೊಂಡು ಹೋಗಬೇಕು. ಪ್ರಭು ಕ್ರಿಸ್ತರು ತೋರಿಸಿದ ದಾರಿಯಲ್ಲಿ ನಾವು ಕೊಂಡು ಹೋಗಬೇಕು. ಅದಕ್ಕಾಗಿ ಈ ನಕ್ಷತ್ರ ಒಂದು ಗುರುತಾಗಿದೆ. ನಾವು ಇದನ್ನು ಆಚರಿಸುವಾಗ ಇವತ್ತು ಪ್ರತ್ಯೇಕವಾಗಿ ಪ್ರಭು ಕ್ರಿಸ್ತರು ನಮಗೆ ಕೊಟ್ಟ ಆ ಸಂದೇಶವನ್ನು ನಾವು ನೆನಪಿಗೆ ತರುತ್ತೇವೆ. ಈ ಸಂದೇಶವಾಗಿದೆ, ನಾವು ಪ್ರತಿಯೊಬ್ಬರನ್ನು ಪ್ರೀತಿಸಬೇಕು. ತಂದೆ ದೇವರು ನಮ್ಮನ್ನು ಪ್ರೀತಿಸಿದರು. ಅದಕ್ಕಾಗಿ ಪ್ರಭು ಯೇಸುವನ್ನು ತಮ್ಮ ಪುತ್ರರನ್ನು ಈ ಲೋಕಕ್ಕೆ ಕಳುಹಿಸಿದರು. ಯಾಕೆ ಬಂದದ್ದು ಈ ಲೋಕಕ್ಕೆ ಅಂದರೆ ನಮ್ಮ ಪಾಪಗಳನ್ನು ಕ್ಷಮಿಸಲಿಕ್ಕೆ. ಅದೇ ಪ್ರಕಾರ ನಾವು ಇವತ್ತು ಈ ಹಬ್ಬವನ್ನು ಆಚರಿಸುವಾಗ ನಾವು ಪ್ರತಿಯೊಬ್ಬರನ್ನು ಕ್ಷಮಿಸಬೇಕು. ನಾವೆಲ್ಲರೂ ದೇವರ ಮಕ್ಕಳು, ಬಾಳ್ವೆಯಿಂದ ನಾವು ಬಾಳಬೇಕು ಎಂದ ಸಂದೇಶವನ್ನು ನಮಗೆ ಇಡುತ್ತದೆ. ಅದೇ ಪ್ರಕಾರ ತಂದೆ ದೇವರು ತಮ್ಮ ಪುತ್ರನನ್ನು ನಮ್ಮೊಡನೆ ಹಂಚಿಕೊಂಡರು. ಅವರು ನಮ್ಮೊಡನೆ ಬಂದು ಜೀವಿಸಿದರು, ಮನುಷ್ಯತ್ವವನ್ನು ತಾಳಿದರು. ಇವತ್ತು ಧರ್ಮಸಭೆ ನಮಗೆ ಕರೆ ಕೊಡುತ್ತದೆ, ಪ್ರತ್ಯೇಕವಾಗಿ ಈ ಹಬ್ಬದ ದಿವಸ ಮತ್ತು ಈ ಹಬ್ಬ ನಮಗೆ ನೆನಪಿಸುತ್ತದೆ, ನಾವು ಹಂಚಿಕೊಳ್ಳಬೇಕು ನಮ್ಮ ಜೀವನ ಇತರರೊಡನೆ, ನಮ್ಮ ಜ್ಞಾನ ಇತರರೊಡನೆ, ನಮ್ಮಲ್ಲಿದ್ದ ಆಸ್ತಿ ಬದುಕು ಇತರರೊಡನೆ. ಯಾಕೆಂದರೆ ಬಡವರಿದ್ದಾರೆ, ಶ್ರೀಮಂತರಿದ್ದಾರೆ, ಆದರೆ ನಾವೆಲ್ಲರೂ ದೇವರ ಮಕ್ಕಳು. ಅದಕ್ಕಾಗಿ ಹಂಚಿಕೊಳ್ಳುವ ಎ ಫೀಸ್ಟ್ ಆಫ್ ಶೇರಿಂಗ್ ಅಂತ ನಾವು ಹೇಳ್ತೇವೆ. ಎ ಫೀಸ್ಟ್ ಆಫ್ ಲವ್, ಫೀಸ್ಟ್ ಆಫ್ ಶೇರಿಂಗ್, ಫೀಸ್ಟ್ ಆಫ್ ಫರ್ಗಿವ್ನೆಸ್ ಆ್ಯಂಡ್ ಫೀಸ್ಟ್ ಆಫ್ ಲಿವಿಂಗ್ ಟುಗೆದರ್. ಇಲ್ಲಿ ಈ ದಿವಸ ಜನರು ಬರುತ್ತಾರೆ ಪ್ರತ್ಯೇಕವಾಗಿ ಈ ನಮ್ಮ ದೇವಾಲಯಕ್ಕೆ, ಸಂತ ಫಿಲೋಮಿನಾ ದೇವಾಲಯಕ್ಕೆ. ಇದು ಒಂದು ಹೆಸರಾಂತ ದೇವಾಲಯವಾಗಿದೆ. ಇಲ್ಲೂ ನಮ್ಮ ಮೈಸೂರಿನಲ್ಲಿ ಮಾತ್ರವಲ್ಲ, ಕರ್ನಾಟಕದಲ್ಲಿ ಮಾತ್ರವಲ್ಲ, ಇಡೀ ನಮ್ಮ ಭಾರತದ ಹೊರಗಡೆ ಸಹ ಈ ಸೆಂಟ್ ಫಿಲೋಮಿನಾಸ್ ಶ್ರೈನ್ ಮತ್ತು ಚರ್ಚ್ ಹೆಸರಾಂತವಾಗಿದೆ. ಇದೊಂದು ನಾವು ಹೇಳ್ತೇವೆ ಯಾವುದು ಹಿಸ್ಟಾರಿಕಲ್ ಪ್ಲೇಸ್ ಆಗಿದೆ. ಅದಕ್ಕೆ ಬರುತ್ತಾರೆ ಸಾವಿರಾರು ಜನರು ಬರ್ತಾರೆ, ಯಾತ್ರಿಕರು ಬರ್ತಾರೆ. ಇಲ್ಲಿ ಬಂದು ಈ ದೇವಾಲಯದ ವಿಷಯ ಅವರು ಕೇಳಿಕೊಳ್ಳುತ್ತಾರೆ. ಪ್ರತ್ಯೇಕವಾಗಿ ಇದನ್ನು ನೋಡುವಾಗ ದೇವರಿಗೆ ಮಹಿಮೆ ಸಲ್ಲಿಸಬೇಕು ಅಂತ ಅವರ ಮನಸ್ಸಿನಲ್ಲಿ ಇದೆ. ಅದಕ್ಕಾಗಿ ಅವರು ಬರುತ್ತಾರೆ. ಕ್ರಿಸ್ಮಸ್ ಹಬ್ಬ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡುತ್ತದೆ. ಅಂದರೆ
ನಾವು ಈ ಸಂದೇಶ ಪ್ರಭು ಯೇಸು ಕ್ರಿಸ್ತರು ಹುಟ್ಟುವಾಗ ದೂತರು ಸಾರಿದು ಒಂದು ಸಂದೇಶ, ಭೂಲೋಕದಲ್ಲಿ ಸುಮನಸ್ಕರಿಗೆ ಶಾಂತಿ, ಸ್ವರ್ಗಲೋಕದಲ್ಲಿ ದೇವರಿಗೆ ಮಹಿಮೆ. ನಾವು ಯಾವಾಗಲೂ ದೇವರಿಗೆ ಮಹಿಮೆ ಸಲ್ಲಿಸಬೇಕು, ಯಾಕಂದರೆ ನಾವು ಎಲ್ಲವನ್ನು ದೇವರು ಸೃಷ್ಟಿಸಿದ್ದಾರೆ. ಎಲ್ಲರೂ ನಾವು ಇರುವುದಾದರೆ ದೇವರಿಂದ. ಆದರೆ ನಾವು ಆ ದೂತರು ಸಾರಿದ್ದು ಶಾಂತಿ. ಪ್ರಭು ಯೇಸು ಕ್ರಿಸ್ತರು ಮನುಷ್ಯರದು ಶಾಂತಿಗೋಸ್ಕರ, ಪಾಪ ತೊಳೆಯೋದಕ್ಕೋಸ್ಕರ. ಇವತ್ತಿನ ದಿವಸಗಳೇ ಅಶಾಂತಿ ನಮ್ಮ ಊರಿನಲ್ಲಿ, ಅಶಾಂತಿ ನಮ್ಮ ಮನೆಗಳಲ್ಲಿ, ಅಶಾಂತಿ ನಮ್ಮ ಹೃದಯದಲ್ಲಿ. ಅದಕ್ಕಾಗಿ ಈ ಸಂದೇಶವನ್ನು ನಾವು ಪರರಿಗೆ ಕೊಡ್ತೇವೆ. ಈ ಸಮಯದಲ್ಲಿ ನಾವು ಪ್ರೀತಿಯಿಂದ, ಶಾಂತಿಯಿಂದ, ಸಮಾಧಾನದಿಂದ ಬಾಳಿದರೆ ಮಾತ್ರ ಒಳ್ಳೆಯ ಸಮಾಜವನ್ನು ಕಟ್ಟಲು ಸಾಧ್ಯ.